ಎನ್ಡಿಎ ಸಂಸದೀಯ ನಾಯಕನಾಗಿ ನರೇಂದ್ರ ಮೋದಿ ಆಯ್ಕೆಯಾಗಿದ್ದಾರೆ. ಆದಷ್ಟು ಬೇಗ ಮೋದಿ ಪ್ರಧಾನಮಂತ್ರಿ ಆಗಲಿ ಅಂತ ನಿತೀಶ್ ಕುಮಾರ್ ಹೇಳಿದ್ರೆ ನಾವು ಫೆವಿಕಾಲ್ನಂತೆ ಇರ್ತೀವಿ ಅಂತ ಹೇಳಿದ್ರು. ಇದೆಲ್ಲವನ್ನ ನೋಡೋಣ ಮೋದಿ ಎನ್ಡಿಎ ನಾಯಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಎನ್ಡಿಎ ಸಂಸದೀಯ ನಾಯಕನಾಗಿ ನರೇಂದ್ರ ಮೋದಿ ಆಯ್ಕೆಯಾಗಿದ್ದಾರೆ. ದೆಹಲಿಯಲ್ಲಿನ ಹಳೆ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ನಡೆದ ಸಂಸದೀಯ ನಾಯಕರ ಸಭೆಯಲ್ಲಿ ಮೋದಿಯನ್ನ 18ನೇ ಲೋಕಸಭೆ ನಾಯಕರಾಗಿ ಆಯ್ಕೆ ಮಾಡಲಾಯಿತು. ಬಿಜೆಪಿಯ ರಾಜನಾಥ್ ಸಿಂಗ್, ಜೆಡಿಯುನ ನಿತೀಶ್ ಕುಮಾರ್, ಶಿವಸೇನೆ ಬಣದ ಏಕನಾಥ್ ಶಿಂಧೆ, ಟಿಡಿಪಿಯ ಚಂದ್ರಬಾಬು ನಾಯ್ಡು, ಜೆಡಿಎಸ್ನ ಎಚ್ಡಿ ಕುಮಾರಸ್ವಾಮಿ, ಜನಸೇನಾ ಸಂಸ್ಥಾಪಕ ಪವನ್ ಕಲ್ಯಾಣ್ ಸೇರಿ ಮೋದಿ ಆಯ್ಕೆಗೆ ಮೈತ್ರಿ ನಾಯಕರು ಅನುಮೋದನೆ ನೀಡಿದ್ರು. बाहर आकर के माननीय मोदी जी का स्वागत करें सब लोग। ಎನ್ಡಿಎ ಸಂಸದೀಯ ನಾಯಕನ ಸ್ಥಾನಕ್ಕೆ ಮೋದಿಯೇ ಸೂಕ್ತ ಅಂತ ಬಿಜೆಪಿ ಸಂಸದ ರಾಜನಾಥ್ ಸಿಂಗ್ ಹೇಳಿದ್ರು. ಸಭೆಯಲ್ಲಿ ಮಾತನಾಡಿದ ಅವರು ನರೇಂದ್ರ ಮೋದಿ ಹೆಸರನ್ನ ಪ್ರಸ್ತಾಪಿಸಿ 3ನೇ ಬಾರಿ ಎನ್ಡಿಎ ಮೈತ್ರಿಕೂಟಕ್ಕೆ ಜನಾಶೀರ್ವಾದ ಸಿಕ್ಕಿದೆ. ಮೋದಿ ನೇತೃತ್ವದ ಜನಪರ ಕೆಲಸಗಳಿಗೆ ಜನಮನ್ನಣೆ ನೀಡಿದ್ದಾರೆ ಅಂತ ಹೇಳಿದ್ರು. इन सारे पदों के लिए सबसे योग्य, उपयुक्त और सर्वोत्तम हमारी पार्टी ನರೇಂದ್ರ ಮೋದಿಗೆ ಈಗ ಮತ್ತೊಂದು ಅವಕಾಶ ಸಿಕ್ಕಿದೆ. ಮುಂದಿನ ಅವಧಿಯಲ್ಲಿ ಬಾಕಿ ಇರುವ ಕೆಲಸಗಳನ್ನ ಮಾಡಲಿದ್ದಾರೆ ಅಂತ ಬಿಹಾರ ಸಿಎಂ ನಿತೀಶ್ ಕುಮಾರ್ ಹೇಳಿದ್ದಾರೆ. ಸಭೆಯಲ್ಲಿ ಮೋದಿ ಹೆಸರಿಗೆ ಅನುಮೋದನೆ ನೀಡುವ ವೇಳೆ ಮಾತನಾಡಿದ ಅವರು ಆದಷ್ಟು ಬೇಗ ಮೋದಿ ಪ್ರಧಾನಮಂತ್ರಿ ಆಗಲಿ ಅಂತ ಹೇಳಿದ್ರು. पद के लिए समर्थन देती है। आज ये बहुत ही खुशी की बात है। ನರೇಂದ್ರ ಮೋದಿ ನಾಯಕತ್ವದ ಮೇಲೆ ನಂಬಿಕೆ ಇದ್ದು ಸರಿಯಾದ ಸಮಯಕ್ಕೆ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಅಂತ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಮೋದಿ ನಾಯಕತ್ವಕ್ಕೆ ಜಾಗತಿಕ ಮಟ್ಟದಲ್ಲೂ ಮನ್ನಣೆ ಸಿಕ್ಕಿದೆ. ನರೇಂದ್ರ ಮೋದಿ 3 ತಿಂಗಳಿಂದ ವಿಶ್ರಾಂತಿ ಪಡೆದಿಲ್ಲ. ಅದೇ ಉತ್ಸಾಹದಲ್ಲಿ ಆಂಧ್ರದಲ್ಲೂ ಪ್ರಚಾರ ಮಾಡಿದ್ರು. ಮೋದಿ ಇದ್ದ ಆಂಧ್ರದ ಫಲಿತಾಂಶದಲ್ಲಿ ಬದಲಾವಣೆಯಾಗಿದೆ ಅಂತ ಹೇಳಿದ್ರು. Telugudesh party for the post of Prime Minister of this great nation. Respected ಎನ್ಡಿಎ ಸಂಸದೀಯ ಸಭೆ ಉದ್ದೇಶಿಸಿ ಮಾತನಾಡಿದ ನೂತನ ಸಂಸದ ಎಚ್ಡಿ ಕುಮಾರಸ್ವಾಮಿ ಸಂಸದೀಯ ನಾಯಕರಾಗಿ ಮೋದಿಯನ್ನ ಸ್ವಾಗತಿಸ್ತೀನಿ ಅಂತ ಹೇಳಿದ್ರು. ನೂತನ ಸಂಸದರಿಗೆ ಅಭಿನಂದನೆ ಸಲ್ಲಿಸಿದ ಅವರು ಸಂಸದೀಯ ನಾಯಕನಾಗಿ ಮೋದಿ ಹೆಸರಿಗೆ ಕುಮಾರಸ್ವಾಮಿ ಸಹ ಅನುಮೋದನೆ ನೀಡಿದ್ರು. I support Shri Narendra Modi ji as the leader of NDA parliamentary board. ಎನ್ಡಿಎ ಸರ್ಕಾರ ಫೆವಿಕಾಲ್ ರೀತಿ ಗಟ್ಟಿಯಾಗಿರಲಿದೆ ಅಂತ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂಧೆ ಹೇಳಿದ್ರು. ಸಭೆಯಲ್ಲಿ ಮಾತನಾಡಿದ ಅವರು 10 ವರ್ಷದಲ್ಲಿ ದೇಶವನ್ನ ಮೋದಿ ಮುನ್ನಡೆಸಿದ್ದಾರೆ. ದೇಶಕ್ಕೆ ಹೊಸ ಗುರುತಿನ ಕನಸನ್ನ ಸಾಕಾರಗೊಳಿಸಿದ್ದಾರೆ. ಜನರನ್ನ ವಂಚಿಸುವವರನ್ನ ದೇಶದ ಜನರು ತಿರಸ್ಕರಿಸಿದ್ದಾರೆ ಅಂತ ಹೇಳಿದ್ರು. बाबा साहेब ठाकरे जी के नेतृत्व में हमारे जो गठबंधन हुआ है, ये गठबंधन एक फेविकोल का जोड़ है, ये बिल्कुल टूटेगा नहीं। ದೇಶದ ಅಭಿವೃದ್ಧಿಗಾಗಿ ನಮ್ಮ ಸೇವೆ ಮುಂದುವರಿಯಲಿದೆ ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹೇಳಿದ್ದಾರೆ. ಸಂಸದರ ಸಭೆಯಲ್ಲಿ ಮಾತನಾಡಿದ ಅವರು ಸಭೆಗೆ ಆಗಮಿಸಿದ ಮೈತ್ರಿ ಪಕ್ಷದ ಎಲ್ಲಾ ನಾಯಕರಿಗೂ ಧನ್ಯವಾದ ಹೇಳಿದ್ರು. ಆಂಧ್ರ, ಸಿಕ್ಕಿಂ, ಅರುಣಾಚಲ್ ಪ್ರದೇಶದಲ್ಲಿ ಎನ್ಡಿಎ ಸರ್ಕಾರ ಬಂದಿದೆ. ಎನ್ಡಿಎ ಸರ್ಕಾರದ ಜನಪರ ಕೆಲಸಕ್ಕೆ ಜನ ಮನ್ನಣೆ ನೀಡಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎಗೆ ಬಹುಮತ ಸಿಕ್ಕಿದೆ. ನಡ್ಡಾ ಮೋದಿ ದೇಶ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ಅಂತ ಹೇಳಿದ್ರು. ಕೇಂದ್ರ ಸಚಿವ ಸ್ಥಾನದ ಬಗ್ಗೆ ಅಧಿಕೃತ ಮಾಹಿತಿ ಬಂದಿಲ್ಲ. ಆದರೆ ನಮಗೂ ಸಹ ಸಚಿವ ಸ್ಥಾನ ನೀಡ್ತಾರೆ ಅನ್ನೋ ಮಾಹಿತಿ ಇದೆ ಅಂತ ಸಂಸದ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಎನ್ಡಿಎ ಸಂಸದೀಯ ಸಭೆಗೂ ಮುನ್ನ ಮಾತನಾಡಿದ ಎಚ್ಡಿಕೆ ಒಳ್ಳೆ ಕೆಲಸ ಮಾಡಲು ಸಾಧ್ಯ ಅನ್ನೋದು ವರಿಷ್ಠರಿಗೆ ಗೊತ್ತಿದ್ದು ರಾಜ್ಯದ ಜನರಿಗೂ ಸಹ ಒಂದು ವಿಶ್ವಾಸ ಇದೆ ಅಂತ ಹೇಳಿದ್ರು. ನನಗೆ ಕೊಡ್ತಕ್ಕಂಥ ಒಂದು ಏನೋ ಒಂದು ಸ್ಥಾನವನ್ನ ಉತ್ತಮವಾದ ರೀತಿಯಲ್ಲಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಪ್ರಯತ್ನ. ಕುಮಾರಣ್ಣ ಕೇಂದ್ರ ಮಂತ್ರಿಯಾಗಬೇಕು ಅಂತ ಕೋಲಾರ ನೂತನ ಸಂಸದ ಮಲ್ಲೇಶ್ ಬಾಬು ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು ಕುಮಾರಸ್ವಾಮಿಗೆ ಜನರಿಗೆ ಒಳ್ಳೆಯದು ಮಾಡುವ ಖಾತೆ ಕೊಡ್ಲಿ ಎನ್ನುವುದೇ ನಮ್ಮ ಆಸೆ ಅಂತ ಹೇಳಿದ್ರು. ನಮಗಂತೂ ಕುಮಾರಣ್ಣನ ಒಂದು ಕೇಂದ್ರ ಮಂತ್ರಿ ಮಾಡಬೇಕು ಅಂತ ಆಸೆ ಇದೆ.